ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ರಕ್ಷಿತಾ ಪ್ರದೀಪ್ ಮಾತಾಡ್ತಿರೋದು. ಇವತ್ತು ನಾನು ಪತ್ತಲ್ ಮಾಡೋಣ ಅಂತ ಟ್ರೈ ಮಾಡ್ತಾ ಇದ್ದೀನಿ. ಬನ್ನಿ ನೋಡೋಣ ಹೇಗೆ ಬರುತ್ತೆ ಅಂತ. ಇದನ್ನೆಲ್ಲ ನಮ್ಮ ಹಸ್ಬೆಂಡ್ ಫಸ್ಟ್ ಏಡ್ ತಿಂದಿದ್ರು, ನಮ್ಮ ಮಮ್ಮಿನೂ ಕೂಡ ಮಡಿಕೇರಿಯಲ್ಲಿ ತಿಂದಿದ್ರು. ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ಕುಶಾಲನಗರಲ್ಲಿ ಅಂಕಲ್ ಮನೆ. ಸೊ ಚೆನ್ನಾಗಿತ್ತು ಅಂತ ಅಂದ್ಬಿಟ್ಟು ಮತ್ತೆ ಮನೇಲಿ ಮಾಡಿ ನೋಡೋಣ ಅಂತ ಅಂದ್ಬಿಟ್ಟು ಟ್ರೈ ಮಾಡ್ತಾ ಇದ್ದೀನಿ. ಬನ್ನಿ ನಿಮಗೂ ರೆಸಿಪಿ ಹೇಳ್ಕೊಡ್ತೀನಿ. ನಾನು ನಾವು ರೈಸ್ ಯೂಸ್ ಮಾಡ್ತೀವಲ್ಲ ಅನ್ನ ಮಾಡೋದಕ್ಕೆ, ಆ ರೈಸ್ ತೊಗೊಂಡಿದ್ದೀನಿ 1 ಗ್ಲಾಸು. ಆ ಅಕ್ಕಿನ ನೈಟು ನೀಟಾಗಿ ವಾಶ್ ಮಾಡಿ ಓವರ್ ನೈಟ್ ಸೋಕ್ ಮಾಡಬೇಕು. ಮತ್ತು ಬೆಳಗ್ಗೆ ಎದ್ಬಿಟ್ಟು ಅದನ್ನು ಫುಲ್ ನೀರೆಲ್ಲ ಚೆಲ್ಬಿಟ್ಟು ಅಕ್ಕಿನ ಮಾತ್ರ ತೊಗೊಂಡು ಒಂದು ಮಿಕ್ಸರ್ ಜಾರ್ಗೆ ಆ ಅಕ್ಕಿ ನೆನೆಸಿಟ್ಟಿರೋದು, ಮತ್ತು ಅದಕ್ಕೆ ಕಾಯಿ ತುರಿ 1 ಕಪ್ಪು, ಮತ್ತು ಸ್ವಲ್ಪ ಈರುಳ್ಳಿ, ಅಂದರೆ ದೊಡ್ಡದು ಒಂದು ಈರುಳ್ಳಿ ತೊಗೊಂಡಿದ್ದೀನಿ. ಅದನ್ನು ಸ್ಲೈಸಾಗಿ ಕಟ್ ಮಾಡಿಬಿಟ್ಟು ಈ ಮಿಕ್ಸರ್ ಜಾರ್ಗೆ ಹಾಕ್ಕೊಳ್ಳಿ. ಅದ್ರ ಜೊತೆ ಸ್ವಲ್ಪ ಒಂದು 2 ಟೇಬಲ್ ಸ್ಪೂನಷ್ಟು ಜೀರಿಗೆ ತೊಗೊಳ್ಳಿ. ನಾನು ಅದರಲ್ಲಿ ಅಳತೆ ಮಾಡಿ ತೋರಿಸಿಲ್ಲ. 2 ಟೇಬಲ್ ಸ್ಪೂನ್ ಆಫ್ ಜೀರಿಗೆ ತೊಗೊಳ್ಳಿ. ಆಮೇಲೆ ಅದನ್ನು ಏನು ಮಾಡಬೇಕು ಅಂದರೆ, ನಾವು ತರಿಯಾಗಿ ರುಬ್ಕೊಬೇಕು. ದೋಸೆ ಹಿಟ್ಟು ಅದಕ್ಕೆ ರುಬ್ಕೊಬಾರ್ದು. ನಾವು ಫುಲ್ ಮುಟ್ಟಿದ್ರೆ ನಮಗೆ ಅದು ಫೀಲ್ ಆಗಬೇಕು, ಅಕ್ಕಿ ಕಾಯಿ ಮತ್ತು ಜೀರಿಗೆ ಎಲ್ಲ. ಆ ಥರ ತರಿಯಾಗಿ ರುಬ್ಕೊಳ್ಳಿ. ರುಬ್ಕೊಂಬಿಟ್ಟು ಅದನ್ನು ಸೈಡ್ಗೆ ತಿಟ್ಕೊಳ್ಳಿ. ಆ ರುಬ್ಕೊಂಡಿರೋ ಹಿಟ್ಟಿಗೆ ನಾವು ನಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಬೇಕು. ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಂಡು ಅದ್ರ ಜೊತೆಗೆ ನಾವು 3 ಸ್ಪೂನ್ ಅಕ್ಕಿ ಹಸಿಟ್ಟು ಹಾಕ್ಕೊಬೇಕು. 3 ಸ್ಪೂನ್ ರೈಸ್ ಫ್ಲೋರ್ ಹಾಕ್ಕೊಬೇಕು ನಾವು. 2 ಆಮೇಲೆ 3 ಈ 3 ಸ್ಪೂನ್ಸ್ ರೈಸ್ ಫ್ಲೋರ್ ಹಾಕೊಂಡಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಅಕ್ಕಿ ಹಸಿಟ್ಟನ್ನ ನೀವು ನೋಡಿ ಮಿಕ್ಸ್ ಮಾಡ್ಕೊಳ್ಳಿ, ನಿಮ್ಗೆ ಎಷ್ಟು ಬೇಕಷ್ಟು. ನಾನು 3 ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೆ. ಹಿಂಗೆ ಇಟ್ಕೊಂಡ್ರೆ ಈ ಥರ ಉಂಡೆ ಥರ ಆಗಬೇಕು. ಫುಲ್ ಗಟ್ಟಿ ಚಪಾತಿ ಹಿಟ್ಟು ಥರನೂ ಆಗಬಾರ್ದು. ಹಿಂಗೆ ಇಟ್ಕೊಂಡ್ರೆ ಅದನ್ನು ರೌಂಡ್ ಮಾಡೋಕ್ಕೆ ತೊಟ್ಟಕ್ಕಾಗಬೇಕು, ಕೆಳಗಡೆ ಹಾಕ್ಬಿಟ್ಟು. ಆ ಥರ ನೋಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ದೊಡ್ಡ ನಿಂಬೆಹಣ್ಣು ಸೈಜಷ್ಟು ಅದು ಹಿಟ್ಟನ್ನ ತೊಗೊಂಡು ರೌಂಡ್ ಮಾಡಿಕೊಂಡು ಒಂದು ಪಾರ್ಚ್ಮೆಂಟ್ ಪೇಪರ್ ಇಲ್ಲ ಬಟರ್ ಶೀಟ್ ಮೇಲೆ ತೊಗೊಂಡು ಸೇಮ್ ಕಜ್ಜಾಯ ತರ್ತೀವಲ್ಲ ಆ ಥರ ಕೆಳಗಡೆ ಫಸ್ಟ್ ಎಣ್ಣೆ ಸ್ಪ್ರೆಡ್ ಮಾಡಿಕೊಂಡು ಆಮೇಲೆ ಅದನ್ನು ಹಾಕ್ಕೊಂಡು ನೀಟಾಗಿ ರೌಂಡಿಗೆ ತಟ್ಟಬೇಕು. ಅದು ತಿಕ್ನೆಸ್ ಸ್ವಲ್ಪ ಜಾಸ್ತಿ ಇರಬೇಕು, ದಪ್ಪ ಇರಬೇಕು. ತೆಳ್ಳಗೆ ತಟ್ಟಿದ್ರೆ ಅದು ಗಟ್ಟಿ ನಿಪ್ಪಟ್ಟು ಥರ ಆಗಿಬಿಡುತ್ತೆ. ಸ್ವಲ್ಪ ತಿಕ್ನೆಸ್ ಜಾಸ್ತಿ ಇದ್ದು ಅದು ಪೂರಿ ಥರ ಉಬ್ಬಿ ಬರಬೇಕು. ಈ ಥರ ಇವಾಗ ಎಣ್ಣೆಗೆ ಹಾಕ್ತೀನಿ ನೋಡಿ. ಈ ಥರ ಹಾಕಿದ್ರೆ ಮೇಲ್ಗಡೆ ಹಂಗೆ ಎಣ್ಣೆ ಮೇಲೆ ಹಂಗೆ ಸ್ಪ್ರೆಡ್ ಮಾಡ್ತಾ ಅದನ್ನು ಜಾಸ್ತಿ ಮುಟ್ಟಕ್ಕೆ ಹೋಗ್ಬಾರ್ದು. ಬರೀ ಎಣ್ಣೆಲೇ ಮೇಲೆ ಇದು ಮಾಡಿ ಆಮೇಲೆ ಅದು ಉಬ್ಬಿ ಬಂದಮೇಲೆ ತಿರುಗಿಸಾಕಬೇಕು. ನೋಡಿ ಇವಾಗ ಹಂಗೆ ಅದು ಉಬ್ಬಿ ಬಂದಿದೆ. ಅದನ್ನು ಹಂಗೆ ನಿಧಾನಕ್ಕೆ ತಿರುಗಿಸಾಕಬೇಕು. ಹಂಗೆ ಇನ್ನೊಂದು ಸೈಡು ಅದೇ ಥರನೇ ಬೇಯಿಸ್ಬೇಕು. ಇದನ್ನು ಫುಲ್ಲು ಲೋ ಫ್ಲೇಮಲ್ಲೇ ಮಾಡಬೇಕು. ಹೈ ಫ್ಲೇಮಲ್ಲಿ ಇಟ್ಟರೆ ಏನಾಗ್ಬಿಡುತ್ತೆ, ಮೇಲೆ ಮಾತ್ರ ಕಲರ್ ಚೇಂಜ್ ಆಗಿಬಿಡುತ್ತೆ, ಮತ್ತು ಒಳಗಡೆ ಬೆಂದಿರೋದೇ ಇಲ್ಲ, ಆ ಥರ ಆಗಿಬಿಡುತ್ತೆ. ಹಂಗೆ ಲೋ ಫ್ಲೇಮಲ್ಲಿ ಎರಡೂ ಸೈಡು ತಿರುಗಿಸ್ಕೊಂಡು ಫುಲ್ಲು ಗೋಲ್ಡನ್ ಬ್ರೌನ್ ಆಗೋಷ್ಟು ಬೇಯಿಸಬೇಕು. ಸ್ವಲ್ಪ ನಿಧಾನ ಬೇಯೋದಿದು, ಏಕೆಂದರೆ ತರಿಯಾಗಿ ರುಬ್ಬಿರ್ತೀವಲ್ಲ. ಸೊ ಫೈನ್ ಪೇಸ್ಟಾಗಿ ಮಾಡಿರೋದಿಲ್ವಲ್ಲ, ಸ್ವಲ್ಪ ನಿಧಾನ ಬೇಯಿಸಬೇಕು. ಇಲ್ಲಾಂದರೆ ಒಳಗಡೆ ಎಲ್ಲ ಹಸಿ ಥರ ಆಗಿಬಿಡುತ್ತೆ. ನೋಡಿ ಹಂಗೆ ತಿರುಗಿಸಿ ಇನ್ನೊಂದು ಸರಿ. ಮತ್ತು ಈ ನೋಡಿ ಮೇಲ್ಗಡೆ ಈ ಥರ ಸ್ವಲ್ಪ ಕಲರ್ ಚೇಂಜ್ ಆಗಿದೆ. ಮತ್ತು ಇದನ್ನು ಎತ್ಬಿಡಿ. ನೋಡಿ ಈ ಕಲರ್ ಬರುತ್ತೆ. ಈ ಕಲರ್ ಬಂದಮೇಲೆ ತೆಗೆದಾಕ್ಬಿಡ್ಬೇಕು. ನೆಕ್ಸ್ಟ್ ಅದೇ ಸೇಮ್ ಪ್ರೊಸೀಜರು. ಮಿಕ್ಕಿದ್ದನ್ನು ತೊಗೊಂಡು ಹಂಗೆ ತಟ್ಬಿಟ್ಟು ಸ್ವಲ್ಪ ತಿಕ್ನೆಸ್ ಜಾಸ್ತಿ ಮಾಡಿ ತಟ್ಬಿಟ್ಟು ಎತ್ತಾಕಿ. ಇದಕ್ಕೆ ಕಡಲೆಕಾಳು ಗೊಜ್ಜು ಮಾಡ್ತಾರೆ, ಬಟ್ ನಾನು ಕಾಬೂಲ್ ಕಡಲೆಕಾಳಲ್ಲಿ ಮಾಡಿದ್ದೆ ನಾನು. ವೆಜ್ಜಲ್ಲಿ ಬೇಕಾದರೆ ಇದು ಕಡಲೆಕಾಳು, ಬಟ್ ನಾನ್ ವೆಜ್ಜಲ್ಲಿ ಬೇಕಂದರೆ ಫಿಶ್ ಕರಿ, ಫಿಶ್ ಸಾಂಬಾರು ಅದಕ್ಕೆಲ್ಲ ಚೆನ್ನಾಗಿರುತ್ತೆ. ನಾನು ಇದ್ರ ಟೇಸ್ಟು ಚೆನ್ನಾಗಿತ್ತು, ಕಾಬೂಲ್ ಕಡಲೆಕಾಳ್ದು ಸಹ. ನೋಡಿ ನೀವು ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಜೈ ಭುವನೇಶ್ವರಿ.